ಪ್ರಶ್ನೆ ಅರೆ ರಾಮ್ ರಾಮ್. ಗುರುಜಿ, ನಮ್ಮ ಮಗ 8ನೇ ಕ್ಲಾಸು. ಹಾ ಅವನಿಗೆ ನಾವ್ ಏನ್ ಹೇಳಿದ್ರು ಸ್ವಲ್ಪ ಚಿಕ್ಕಪುಟ್ಟ ಕೋಪ ಮಾಡ್ಕೊಂತಾನೆ, ಅರ್ಥನೇ ಮಾಡ್ಕೊಳಲ್ಲ. ಹ್ಮ್ ಅವು ಇಲ್ಲಿ ಬೆಂಗಳೂರಿಂದ ಮಾತಾಡ್ತಾ ಇರೋದು, ಒಟ್ರಲ್ಲಿ ನಿಯರ್ ರಾಘವೇಂದ್ರ ಸ್ವಾಮಿ ಮಠ. ಹ್ಮ್ ಹಂಗಾಗಿ ಹೆಂಗೆ ಯಾವ ರೀತಿ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಯಾವ ರೀತಿ ಏನಾದ್ರು ಸಜೆಷನ್ ಕೊಡ್ತೀರಾ? ಸೊ ಕೋಪ ಏನಕ್ಕೆ ಬರುತ್ತೆ ಅನ್ನೋ ತಿಳ್ಕೊಳ್ಬೇಕು. ಯಾವಾಗ್ಲೂ ಭಗವದ್ಗೀತೆ ನಮಗೆ ಮೂಲವನ್ನ ಹೇಳ್ಕೊಡುತ್ತೆ. ಯಾವ ರೀತಿ ಏನೋ ಪ್ರತಿಯೊಬ್ಬರಿಗೂ ಒಂದೊಂದು ತೊಂದರೆ ಇದೆ. ಆ ತೊಂದರೆಗೆ ಮೂಲ ಕಾರಣ ಏನು ಅದನ್ನ ತಿಳ್ಕೊಳ್ಬೇಕು. ಸೊ ಮಕ್ಕಳು ಎಸ್ಪೆಷಲಿ ಕೋಪ ಮಾಡ್ಕೊಂತಿದ್ದಾರೆ ಯಾಕೆ? ಮೂಲ ಕಾರಣ ಏನು? ಸೊ ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣ ಅನ್ನೋದನ್ನ ಕೊಟ್ಟಿದ್ದೀವಿ, ಸಂಸ್ಕಾರ ಅನ್ನೋದನ್ನ ಕೊಟ್ಟಿದ್ದೀವಿ. ಕೋಪ ಯಾವಾಗ ಬರುತ್ತೆ? ಯಾವಾಗ ಹೆಚ್ಚಿನ ಒಂದು ಅಪೇಕ್ಷೆ ಇದ್ದಾಗ ಕೋಪ ಬರುತ್ತೆ. ಅಪೇಕ್ಷೆ ಬರೋ ರೀತಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಅವ್ರನ್ನ ನಾವು ಸಾಕಿದ್ದೀವಿ ಎಲ್ಲವೂ ಅನ್ವಯವಾಗುತ್ತೆ. ಜಸ್ಟ್ ಕೋಪ ಅಂದ್ರೆ ಸುಮ್ನೆ ಕೋಪ ಬರೋದಿಲ್ವಲ್ಲ. ಎಂತ ವಾತಾವರಣದಲ್ಲಿದ್ದೀನಿ, ಏನಿದೆ, ಇದೆಲ್ಲ ಅಲ್ಲಿ ಅನ್ವಯವಾಗುತ್ತೆ. ಮೂಲ ಕಾರಣ ಏನು? ಉದಾಹರಣೆಗೆ ಒಂದು ಮಗುನ ನೀವು ಒಂದು ಶಾಲೆಗೆ ಏನಾದ್ರು ಸೇರಿಸ್ತೀರ ಅಂತ ತಿಳ್ಕೊಳ್ಳೋಣ. ಸೊ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ನನ್ನ ಮಗನನ್ನ ಅಂತ ತುಂಬಾ ಕಷ್ಟಪಟ್ಟು ಸಾಲ ಮಾಡಿ ಅದು ಮಾಡಿ ಇಡಿ ಮಾಡಿ ಒಂದು ದೊಡ್ಡ ಕಾನ್ವೆಂಟು ಅಂತದ್ದು ಇಂಥದ್ದು 1,00,000 ಫೀಸ್ ಕಟ್ಟು ಅದನ್ನ ಸೇರಿಸ್ತೀರ. ಆದ್ರೆ ನಿಮ್ಮ ಒಂದು ಸ್ಥೀಮಿತ ಅಷ್ಟು ಇರೋದಿಲ್ಲ. ಅಲ್ಲಿ ಬರೋ ಮಕ್ಕಳೆಲ್ಲ ಯಾರು ಅಂದ್ರೆ ತುಂಬಾ ಅಪಾರವಾದ ಶ್ರೀಮಂತರಾಗಿ ಬಂದಿರ್ತಾರೆ. ಚಿಕ್ಕ ವಯಸ್ಸಿಗೆ ಅವ್ರು ಬಂದು ಕಾರಲ್ಲಿ ಬಂದು ಇಳಿತಾ ಇರ್ತಾರೆ. ಇಲ್ಲ ಮಕ್ಕಳಿಗೆ ಅವರು ಗಾಡಿ ತಂದು ಕೊಟ್ಟಿರ್ತಾರೆ. ಅವರ ಒಂದು ಲಂಚ್ ಬಾಕ್ಸ್ ಒಂದು ವ್ಯತ್ಯಾಸದ ಒಂದು ಲಂಚ್ ಬಾಕ್ಸ್ ಆಗಿರುತ್ತೆ. ಅಂತ ಶಾಲೆಯಲ್ಲಿ ನಿಮ್ಮ ಮಗ ಓದಿದಾಗ ಏನಾಗುತ್ತೆ? ಖಂಡಿತ ತಂದೆ ಮೇಲಿರುವ ಗೌರವ ದಿನದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ನನ್ನ ತಂದೆ ನೋಡಿ ನನಗೆ ಏನೂ ಕೊಡಕ್ಕೆ ಯೋಗ್ಯತೆ ಇಲ್ಲ, ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರತಿದಿನ ಅದನ್ನೇ ತಾನೇ ನೋಡ್ತಿದ್ದಾನೆ. ಅವ್ರ ತಂದೆ ತಾಯಂದ್ರು ಅವ್ರ ಮಕ್ಕಳನ್ನ ಹೆಂಗ್ ಸಾಕ್ತಿದ್ದಾರೆ ನೋಡಿ, ಏನ್ ನೋಡ್ತಿದ್ದಾರೆ. ದಿನದಿನಕ್ಕೆ ತಂದೆ ತಾಯಿ ಮೇಲೆ ಗೌರವ ಕಮ್ಮಿ ಆಗ್ತಾ ಇರುತ್ತೆ. ಆವಾಗ ಆತನ ಅಪೇಕ್ಷೆಗಳು ಪರಿಪೂರ್ಣ ಆಗ್ತಾ ಇರುವಾಗ ಕೋಪ ಬರ್ತಾ ಇರುತ್ತೆ. ಅಪ್ಪ ಪೆನ್ ಬೇಕು ಅಂತಾನೆ, ಇವತ್ತು ಒಂದ್ ದಿವಸ ಪೆನ್ಸಿಲ್ ತಗೊಂಡೋಗ್ರಿ. ಏನಪ್ಪ ಅಲ್ಲಿ 4 ಪೆನ್ಗಳು ಎತ್ಕೊಂಡ್ಬರ್ತಾರೆ, ಒಂದು ಪೆನ್ ಕೊಡ್ಸೋ ನಿಮಗೆ ಯೋಗ್ಯತೆ ಇಲ್ಲ. ಈ ರೀತಿ ಮನ್ಸಲ್ಲಿ ಅನ್ಕೊಂತಾನೆ, ಬೈಯೋದಿಲ್ಲ. ಆದ್ರೆ ಕೋಪ ಅನ್ನೋದು ಬರ್ತಾ ಇರುತ್ತೆ. ಅರ್ಥ ಆಗ್ತೈತೆ ಅನ್ಸುತ್ತೆ. ಸೊ ಸಂಸ್ಕಾರ ತುಂಬಾ ಮುಖ್ಯ. ಬೆಳಿಗ್ಗೆ ಎದ್ದಿದ ತಕ್ಷಣ ಅವನಿಗೆ ನಾವು ಪ್ರತಿದಿನನೂ ನೋಡಪ್ಪ, ಜೀವನ ಈ ತರ ಇದೆ, ಅರ್ಥ ಮಾಡ್ಕೋಬೇಕು, ಯಾವಾಗೂ ಒಂದೇ ಸಮ ಇರೋದಿಲ್ಲ ಅಂತೇಳಿ ಅವ್ನಿಗೆ ಎಲ್ಲಾ ರೀತಿಲೂ ನಮ್ಮ ಮನೆಯವ್ರನ್ನು ಟೀಚರು, ಹಂಗಾಗಿ ಎಲ್ಲಾನು ಅವನಿಗೆ ಮಂದಟ್ ಮಾಡ್ತಾ ಇರ್ತಾರೆ ನೀಟಾಗೆ. ಆದ್ರೆ ಕೆಲವೊಂದ್ ಟೈಮ್ ಚೆನ್ನಾಗ್ ಓದ್ತಾನೆ, ಚೆನ್ನಾಗ್ ಅರ್ಥ ಮಾಡ್ಕೊಂತಾನೆ. ಕೋಪ ಒಂದು ಹೇಳಿದ್ದನ್ನ ಸಡನ್ ಆಗಿ ಅರ್ಥ ಮಾಡ್ಕೊಳಲ್ಲ, ಹೇಳಿದ್ದನ್ನ ಇಮಿಡಿಯೇಟ್ ಕೇಳಲ್ಲ. ಹೌದು ಪ್ರಭು, ಇದು ಹೆಂಗ್ ಬರುತ್ತೆ ಅದನ್ನ ತುಂಬಾ ಮುಖ್ಯವಾಗಿ ಎಲ್ಲವೂ ತಿಳ್ಕೊಳ್ಬೇಕು. ಒಂದು ತಂದೆ ತಾಯಿಯ ಒಂದು ಇದರಿಂದ ಬರುತ್ತೆ. ನಂತರ ವಾತಾವರಣ ಸಾಂಗತ್ಯದಿಂದ ಬರುತ್ತೆ. ಎಂತ ಜಾಗದಲ್ಲಿ ಇದ್ದೀವಿ, ಏನು, ಇದೆಲ್ಲವೂ ಅನ್ವಯವಾಗುತ್ತೆ. ಒಂದೇ ಕಾರಣ ಅಲ್ಲ. ಇನ್ನೊಂದು, ತಂದೆ ತಾಯಿನಿಂದ ನೋಡಿ ಹೆಚ್ಚಿಗೆ ಮೊದಲನೇ ಗುರು ಯಾರು ಅಂದ್ರೆ ತಂದೆ ತಾಯಿ. ಅವರಿಂದನೇ ಹೆಚ್ಚಿಗೆ ಮಕ್ಕಳು ಕಲಿಯುವಂಥದ್ದು. ನೀವೇನಾದ್ರೂ ಕೋಪ ಮಾಡ್ಕೊಂತ ಇದ್ರೆ ಅದನ್ನ ನೋಡಿ ಮಕ್ಕಳಿಗೆ ಅದನ್ನ ತಪ್ಪು ಅನ್ಸಲ್ಲ, ಅವರು ಅದನ್ನೇ ಮಾಡ್ತಾರೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ತಿಲ್ಲ, ಆದ್ರೆ ನಿಮ್ಮ ಇರೋ ಸುತ್ತಮುತ್ತ ಇರೋರು, ಇಲ್ಲ ನಿಮ್ಮ ಮನೇಲಿ ಯಾರೋ ಇರೋರು ಮಾಡ್ತಿದ್ದಾರೆ, ಅದನ್ನ ನೋಡಿ ಮಕ್ಕಳು ಕಲಿತಾರೆ. ವೆರಿ ಸಿಂಪಲ್. ಅದ್ರ ಜೊತೆಗೆ ತಂದೆ ತಾಯಿ ಮುಖಾಂತರ ಅವ್ರು ಹುಟ್ಟಿರೋದ್ರಿಂದ ನಿಮ್ಮ ಸ್ವಭಾವಗಳು, ನಿಮ್ಮ ಇದನ್ನು ಅವ್ರಿಗೆ ಒಂಚೂರು ಬಂದಿರುತ್ತೆ. ಅದ್ರ ಪ್ರಕಾರ ಅವರು ನಡ್ಕೊಂತ ಇರ್ತಾರೆ. ಸೊ ಇವಾಗ ಹೇಳಿದ್ನಲ್ಲ, ಡೆಲ್ಲಿಗೆ ಹೋಗೋವಾಗ ಅಷ್ಟೇ ಆಚೆ ಹಿಂದ್ಗಡೆ ಬರಬೇಕು ಅನ್ನೋದು. ಅದೇ ರೀತಿ ಹಲವಾರು ನಮ್ಮ ಜೀವನದಲ್ಲಿ ಭಗವದ್ಗೀತೆ ಏನ್ ಹೇಳ್ಕೊಡುತ್ತೆ ಗೊತ್ತಾ? ಮಾತಾಡೋದು ಹೇಳ್ಕೊಡುತ್ತೆ, ತಿನ್ನೋದು ಹೇಳ್ಕೊಡುತ್ತೆ, ಮಕ್ಕಳನ್ನ ಹೆಂಗ್ ಹುಟ್ಟಿಸ್ಬೇಕು ಅಂತ ಹೇಳ್ಕೊಡುತ್ತೆ, ಮಕ್ಕಳನ್ನ ಹೆಂಗ್ ಸಾಕ್ಬೇಕು ಅನ್ನೋದು ಹೇಳ್ಕೊಡುತ್ತೆ. ಬರ್ಲಿ 18 ಅಧ್ಯಾಯ ಬರೋ ಅಷ್ಟೊತ್ತಿಗೆ ಒಂದೊಂದೇ ಕಲಿತೀವಿ. 18 ಅಧ್ಯಾಯ ಮುಗಿಯೋ ಮುಂಚೆನೆ ಪ್ರತಿಯೊಬ್ಬರ ಜೀವನದಲ್ಲಿ ಪರಿವರ್ತನೆ ಆಗೋಗುತ್ತೆ. ಈ ಸಂಶಯ ಅನ್ನೋದೇ ಇಲ್ಲ. ಅದಕ್ಕೆ ಹೇಳ್ತೀನಿ, ನಾನು ಹೊಣೆ ಇರ್ತೇನೆ, ನಾನ್ ಜವಾಬ್ದಾರಿ ತಗೊಂತೀನಿ ಅದಕ್ಕೆ. ಆದ್ರೆ ಏನು, ನಾನು ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಏನ್ ಹೇಳಿದೀನಿ ಇವತ್ತೇನ್ ಹೇಳಿದೀನಿ? ಜಪ ಅಷ್ಟೇ. ಇವತ್ತೇ ಪ್ರತಿಯೊಬ್ರು ಮಾಲೆ ತಗೊಂಡು 108 ಬಾರಿ ಜಪ ಅನ್ನೋದನ್ನ ಮಾಡ್ಲೇಬೇಕು. ಮಾಡಿದ್ರೆ ನಾಳೆಯಿಂದನೇ ನಿಮ್ಮ ಜೀವನದ ಒಂದು ಪರಿವರ್ತನೆ ಅನ್ನೋದು ಪ್ರಾರಂಭ ಅನ್ನೋದಾಗುತ್ತೆ. ಇಲ್ಲ, ನಾವು ಜಪದ ಮಾಲೆನೂ ಮಡಗಿದೀವಿ. ನಾವು ಯಾವಾಗೂ ಇಸ್ಕಾನ್ಗೆ ಹೋಗ್ತಾ ಇರ್ತೀವಿ. ಜೊತೆಗೆ ನಾವು ಅವಾಗಿಂದನು ಒಂದು ಸಂಸಾರ ಅಂದ್ರೆ ಎಲ್ಲಾ ರೀತಿಲೂ ದೇವರು ಎಲ್ಲಾನು ಅವನಿಗೆ ತಿಳಿಸ್ತೀವಿ. ಎಲ್ಲ ಅವನಿಗೆ ಯಾವ ರೀತಿ, ಆ ಮಕ್ಳುಗಳಿಗೆ ಯಾವ ರೀತಿ. ಇನ್ನೊಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ ಪ್ರಭು, ಮಕ್ಕಳಿಗೆ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಮಕ್ಕಳು ಯಾವತ್ತು ನಾವ್ ಹೇಳಿದ್ದನ್ನ ಕೇಳೋದಿಲ್ಲ. ನಾವೇನ್ ಮಾಡ್ತಿದೀವಿ ಅಂತ ನೋಡ್ತಾರೆ.
ನೋಡ್ತಾರೆ. ಹೌದು. ನಾನೇನೇನೋ ಮಾಡ್ತಿದ್ದೀನಿ. ಹಾ. ಮಕ್ಕಳಿಗೆ ಉದಾಹರಣೆಗೆ ನೀವು ಒಂದು ಸಿಗರೇಟ್ ಸೇದ್ತಾ ಇದ್ದೀರಿ. ಹ್ಮ್. ಮಗ ಬರ್ತಾನೆ, ಅಪ್ಪಪ್ಪ ನಾನು ಸೇದ್ತೀನಿ. ತುಂಬಾ ಕೆಟ್ಟದ್ದು ಕಣೋ, ಸೇದಬಾರ್ದು ಕಣೋ, ನೀನು ಹೋಗೋ ಅಂತಾನೆ. ಅದು ನೀನ್ ಹ್ಮ್. ಸೇದ್ತಿದ್ಯಲ್ಲ. ಹ್ಮ್. ಹ್ಮ್. ಏ ಹ್ಮ್. ನಾನ್ ದೊಡ್ಡವನ್ ಕಣೋ ಅಂತೆ. ಓ ಹಂಗ, ಸರಿ. ಅದು ನಾನ್ ದೊಡ್ಡವನಾದ್ಮೇಲೆ ನಾನು ಸಿಗರೇಟ್ ಸೇದ್ಬೋದು. ಹಾ. ಓ ನಾವು ಎಲ್ಲೋ ಪರೋಕ್ಷವಾಗಿ ಆ ಸಂದೇಶ ಕೊಡ್ತಿದ್ವಿ ಮಕ್ಕಳಿಗೆ. ಸೊ ನಮ್ ಹ್ಮ್. ಜೀವನದಲ್ಲಿ ನಾವು ನಮ್ಮ ಏನ್ ಹೇಳೋಣ, ತಂದೆ ತಾಯಂದ್ರು ಜಗಳ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು, ರೇಗಾಡೋದು, ಕೂಗಾಡೋದು, ಅದು ಇದು ಮಾಡಿ ಮಕ್ಕಳು ಅದನ್ನ ನೋಡ್ತವೆ ಅಷ್ಟೇ. ಹ್ಮ್. ನೋಡಿ 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 ಅದು ಅವರ ಗುಣಗಳಾಗಿ ಮಾರ್ಪಡುತ್ತೆ. ಹಾ. ಸೊ ನಾನ್ ದೊಡ್ಡವನಾದ್ಮೇಲೆ ನಾನು ಹಿಂಗ್ ಮಾಡ್ಬೋದು, ಇಲ್ಲ ಇವಾಗ್ಲೇ ಮಾಡ್ಬೋದು. ಈ ರೀತಿ ಹ್ಮ್. ಹ್ಮ್. ಚಿಕ್ಕ ಚಿಕ್ಕ ವಿಚಾರಗಳಿದೆ. ಆ ಚಿಕ್ಕ ಚಿಕ್ಕ ವಿಚಾರಗಳೇ ಒಬ್ಬರ ಪ್ರಜ್ಞೆಯಾಗಿ ಮಾರ್ಪಡ್ತಾ ಹೋಗುತ್ತೆ. ಇನ್ನೊಂದು, ಮಕ್ಕಳನ್ನ ಸಾಕೋದು ತುಂಬಾ ಅದೊಂದು ಕಲೆ. ಹೌದು. ತಂದೆ ತಾಯಂದ್ರಿಗೆ ಕಲೆ ಗೊತ್ತಿದ್ರೆ ಮಾತ್ರನೇ ಮಕ್ಕಳನ್ನ ಸಾಕಕ್ಕೆ ಸಾಧ್ಯ. ಸೊ ಹ್ಮ್. ಭಗವದ್ಗೀತೆ ಜ್ಞಾನ ಬರ್ಲಿ ನಂತರ ಅದೆಲ್ಲ ಹೇಳ್ಕೊಡ್ತೀನಿ ಪ್ರಭು. ಸರಿ ಸೊ ಗುರೂಜಿ. ವರ್ಷದವರೆಗೂ ಮಕ್ಕಳನ್ನ ಯಾವ ರೀತಿ ಸಾಕ್ಬೇಕು, 5ರಿಂದ 15 ಹೆಂಗಿರ್ಬೇಕು, 15 ನಂತರ ಹೆಂಗ್ ಸಾಕ್ಬೇಕು, ಹ್ಮ್. ಪ್ರತಿಯೊಂದಕ್ಕೂ ಸೂತ್ರಗಳು. ಸರಿ. ಸೂತ್ರ ಯಾವತ್ತೂ ತಪ್ಪಾಗಕ್ ಸಾಧ್ಯನೇ ಇಲ್ಲ. 2+4 6 ಆಗ್ಲೇಬೇಕು. ಅಲ್ಲಿ ಪ್ಲಸ್ ಅಂತ ಹಾಕಾದ್ಮೇಲೆ ಅದು 6 ಆಗ್ಲೇಬೇಕು. ಹೌದು. ಹೌದು. ನಾನೇನು ಮೈನಸ್ ಹಾಕ್ಬಿಟ್ರೆ 4 ಹ್ಮ್. ಮೈನಸ್ 2 ಅಂದ್ರೆ ಏನಾಗುತ್ತೆ, ಅದು 2 ಆಗೋಗುತ್ತೆ, 6 ಆಗಿರಲ್ಲ. ಪ್ಲಸ್ ಹೌದು. ಹಾಕಿದ್ರೆ ಮಾತ್ರ 6 ಆಗುತ್ತೆ. ಆ ರೀತಿ ಜೀವನ ಅನ್ನೋದು ಸೂತ್ರಗಳು. ಹ್ಮ್. ಸರಿಯಾಗಿ ತಿಳ್ಕೊಂಡು ಆ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಪರಿಪೂರ್ಣತೆ ಆಗ್ತಾ ಹೋಗುತ್ತೆ. ಓಕೆ. ಹರೇ ಕೃಷ್ಣ. ಸರಿ ಗುರೂಜಿ. ಥ್ಯಾಂಕ್ ಯು.